ಹಲೋ ಪಂದ್ಯ ಆರಂಭಗೊಳ್ತಾ ಇದೆ. ಖುಷಿ ಜೈ ಕರ್ನಾಟಕ ತಂಡ ನಾಯಕರು ಇಜಾನ್ ಸ್ಪೋರ್ಟ್ಸ್ ತಂಡ ನಾಯಕರು ಟಾಸಿಗೆ ಬರಬೇಕು. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ಹಾಗೂ ಖುಷಿ ಜೈ ಕರ್ನಾಟಕ ಬೆಂಗಳೂರು. ಸಂಜು ಎಸೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಸಂದೀಪ ಎನ್ ಕ್ಯಾಟ್ ಹಾಗೂ ವಿಠಲ. ಓಪನರ್ಸ್ ರೆಡಿ. ಸಂಜು ಎಸೆತ ಚೆಂಡು ಲೋವರ್ ಫುಲ್ ಟಾಸ್, ಒನ್ ವಿದೌಟ್ ಲಾಸ್, ದ ಫಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಜೈ ಭಾರತ್ ತುರುವೇಕೆರೆ. ದರ್ಶನ್ ಶ್ರೀಲಂಕಾ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಇಲ್ಲಿ ಪಂದಾಟ ಸಾಗ್ತಾ ಇದೆ. ಮತ್ತೆ ಸಂಜು ಶಾರ್ಟ್ ಲೈನ್ಅಪ್ ನಲ್ಲಿ. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ವಿಠಲ, ಒನ್ ವಿದೌಟ್ ಲಾಸ್. ಜೈ ಭಾರತ್ ತುರುವೇಕೆರೆ ವರ್ಸಸ್ ದರ್ಶನ್ ಶ್ರೀಲಂಕಾ. ಬಹಳ ಸುತ್ತಮುತ್ತ ಎಸೆತ ಬಲಾತ ಮನವಿ, ಮನೆಗೆ ಪುರಸ್ಕಾರ. LBW leg before the wicket. ದಾವಣಗೆರೆಗೆ ಮಂಗಳೂರಿನ ಗೊಂಬೆ ಬಂದಿದೆ ಈಗಾಗಲೇ. ನಗಿಸುವ ಗೊಂಬೆ, ನಗುವ ಗೊಂಬೆ. ಅದರೊಂದಿಗೆ ದಾವಣಗೆರೆಯ ಸೈಕಲ್ ಜಾಕ್ಸನ್. ಮತ್ತೆ ಸಂಜು ಎಸೆಗಾರಿಕೆ ಭಾಗದಲ್ಲಿ. ನಿರಂಜನ್ ಹೊಸ ದಾಂಡಿಗ. ಬಹಳ ಸುತ್ತಮುತ್ತ ಎಸೆತ, ಸ್ಲೋವರ್ ಡೆಲಿವರಿ, ವೇರಿಯೇಷನ್ ಡೆಲಿವರಿ, ಇನ್ಕಟರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ದರ್ಶನ್ ಶ್ರೀಲಂಕಾ ಹೊಸ ಜೈ ಭಾರತ್ ತುರುವೇಕೆರೆ. ಸ್ಥಳೀಯ ಪ್ರಸಿದ್ಧ ತಂಡ ತುರುವೇಕೆರೆ ಆದರೆ ಹೊರ ದೇಶದ ತಂಡ ದರ್ಶನ್ ಶ್ರೀಲಂಕಾ. ಎರಡು ಪಂದ್ಯಗಳನ್ನು ಜಯಬೇರಿಸಿಯನ್ನು ಬಾರಿಸಿದಂಥ ಶ್ರೀಲಂಕಾ ತಂಡ ಮೂರನೇ ಜಯದತ್ತ ದಾಪುಗಳಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಥವಾ ರೀತಿ ತುರುವೇಕೆರೆ ಅದಕ್ಕೆ ಅಡ್ಡಗೋಡೆ ಆಗ್ತದೆ ಅಂತ ನೋಡಬೇಕಾಗಿದೆ. ಕ್ಲೀನ್ ಬಾಲ್, ಮತ್ತೊಂದು ಆಘಾತ. ಸಂಜು ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ಧನ್ಯವಾದಗಳು ಕುಚ್ಚುಕು ಅವರೇ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಾಡ್ತಾ ಇದೆ.
ಕಳೆದ ಪಂದ್ಯದಲ್ಲಿ ಶ್ರೀಲಂಕಾ ಹುಡಿಸಿಸಿ ವಿರುದ್ಧ ಕೇವಲ 15 ಓಟಗಳ ಆಲ್ಔಟ್ ಮಾಡಿದಂತ ಶ್ರೀಲಂಕಾ ಆ ಒಂದು ಪಂದ್ಯವನ್ನು ಕೂಡ ಅಗಾಧ ಅಂತರದಿಂದ ಜಯವನ್ನು ದಾಖಲಿಸಿತ್ತು ಕೂಡ. ಒಂದಕ್ಕೆ 2 ತುರುವೇಕೆರೆ. ಹೊಸ ದಾಳಿಗರ ಪ್ರವೇಶವನ್ನು ಕಾಡ್ತಾ ಇದೆ. ರಕ್ಷಿ ಸಂಜು ರಕ್ಷಿತ್ಗೆ ಬಹಳ ಸುತ್ತಮುತ್ತ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ತುಮಕೂರು ತಿಪಟೂರು ಪರಿಸರದಲ್ಲಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ರಕ್ಷಿ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 1ಕ್ಕೆ 2. ದ ಕ್ಯಾಪ್ಟನ್ ಶುಭ ನಂಬರ್ 1 ಸ್ಕೋರ್ 1 for 2. ಗುಡ್ ಬಾಯ್ಸ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹಮೀದ್ ಎಸಗಾರಿಕೆ ಭಾಗದಲ್ಲಿ ಹಮೀದ್ ಟು ಕ್ಯಾಟ್. ಬಹಳ ಸುತ್ತಮುತ್ತ ಎಸೆತ ಓಟುಗಳು ಬರ್ತಾ ಇಲ್ಲ. ಡೆಲಮಾರಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಂದ್ಯಾಟ ಸಾಗ್ತಾ ಇದೆ. ನಾಳೆ ಅಂತಿಮ ದಿನ, ಕೊನೆಯ ದಿನ. ಪ್ರತಿಷ್ಠಿತ ಪಂದ್ಯಾಟಗಳು ಪ್ರೀ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಈ ರೀತಿಯಾಗಿ ಸಾಗ್ತದೆ. ವರ್ಣರಂಜಿತ ಸಮಾರಂಭದ ನಡುವೆ ಕೂಡ ಮತ್ತೆ ಹಮೀದ್ ಕ್ಯಾಟ್ಗೆ ಸೆತ್ತ ಚೆಂಡು ಸತತ 2ನೆಯ ಡೆಲಿವರಿ ಅತ್ಯುತ್ತಮ ಹಸ್ತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಹಮೀದ್. ದರ್ಶನ್ ಶ್ರೀಲಂಕಾ 4ನೇ ಬಾರಿ ರಾಜ್ಯವನ್ನ ಪ್ರವೇಶವನ್ನು ಮಾಡ್ತಾ ಇದೆ. 2 ಬಾರಿ ಫ್ರೆಂಡ್ಸ್ ನಡೆಸಿದ ಪಂದ್ಯಾಟದಲ್ಲಿ ಕೂಡ ಭಾಗವಹಿಸಿದ. 1 ಬಾರಿ ರನ್ನರ್ಸ್ ಅಪ್, 1 ಬಾರಿ ಸೆಮಿಫೈನಲಿಸ್ಟ್. ಕಳೆದ 15 ದಿವಸಗಳ ಹಿಂದೆ ಉಡುಪಿ ಜಿಲ್ಲೆಗೆ ಪಡುಬಿದ್ರೆ ಆಗಮಿಸಿತ್ತು ಕೂಡ. ಕ್ವಾರ್ಟರ್ ಫೈನಲ್ ಅಲ್ಲಿ ವಿರೋಚಿತ ಸೋಲನ್ನು ಕಂಡಿತ್ತು ಕೂಡ ಶ್ರೀಲಂಕಾ. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಹಮೀದ್ ತ್ವರಿತಗತಿಯಲ್ಲಿ ಎಸೆತವನ್ನು ಎಸೀತಾ ಇದ್ದಾರೆ. ತುರುವೇಕೆರೆ ವರ್ಸಸ್ ಶ್ರೀಲಂಕಾ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಹಮೀದ್ 8-10 ಹೆಜ್ಜೆ ಓಡಿ ಬಂದು ಎಸೆಯುವಂತ ಎಸೆತಗಾರ ಹಮೀದ್. ಲೋವರ್ ಫೀಲ್ಡರ್ಸ್ ಆಗಿದ್ದ ಚೆಂಡು ಬಳಸುವುದು ಮತ್ತು ಹೊಡೆತ ಕ್ಯಾಟ್ ಮುಖೇನ ಬೌಂಡರಿ. ಮೊದಲ ಬೌಂಡರಿ ದಾಖಲಾಗ್ತಾ ಇದೆ ತುರುವೇಕೆರೆ ಇನ್ನಿಂಗ್ಸ್ ನಲ್ಲಿ. ಸಂದೀಪ ನಾಗರಾಜು ಎನ್ನ ಕ್ಯಾಟ್ ಭರ್ಜರಿ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ಮತ್ತೆ ಹಮೀದ್ ಎಸೆಗಾರಿಕೆ ಭಾಗದಲ್ಲಿ ಹಮೀದ್ ಟು ಕ್ಯಾಟ್. ತುಮಕೂರು ಪರಿಸರದ ಅನುಭವಿ ಆಟಗಾರ ಕ್ಯಾಟ್. ಲೋವರ್ ಫೀಲ್ಡರ್ಸ್ ಆಗಿ ಬಿದ್ದ ಚೆಂಡು ಬಾಳಿಸುವುದು ಮತ್ತು ಹೊಡೆತ ಮಿಡುಕಡೆ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ. ಅವಳಿ ಓಟ ಪೂರೈಸುವಂತ ಪ್ರಯತ್ನ, 2 ಓಟದ ಪೂರೈಕೆ, 3ನೇ ಓಟ ಪಡೆಯ ಯತ್ನಗಳು ಇಲ್ಲಿ ನಿರಾಯಾಸವಾಗಿ ಸಾಗುವ ಪ್ರಯತ್ನವನ್ನು ಮಾಡಿದ್ರು. ಪ್ರಯತ್ನ ಫಲಿಸ್ತಾ ಇಲ್ಲ. 2 ಓಟದ ಹೆಚ್ಚುವರಿಯ ಸೇರ್ಪಡೆ ನಾಗರಾಜು ಖಾತೆಗೆ. ಸಂದೀಪ ನಾಗರಾಜು ಯಾನೆ ಕ್ಯಾಟ್ 2 ಓಟವನ್ನು ಪಡ್ಕೊಳ್ತಾ ಇದ್ದ ತುರುವೇಕೆರೆ ಪರವಾಗಿ. ಮತ್ತೆ ಹಮೆ ಕೊನೆಯ ಬಾರಿ
ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ಆಗಿ ಚೆಂಡನ್ನು ಎಸೆತಾ ಇದ್ದಾನೆ ಹಮೀದ್. ಆರಂಭಕ್ಕೆ 3 ಎಸೆತಗಳನ್ನು ಸತತ ಚುಕ್ಕಿ ಎಸೆತವನ್ನು ಮಾಡಿದಂತಹ ಹಮೀದ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ಆಗಿ ಚೆಂಡ ಎಸೆದ್ರು, ಅದಕ್ಕೆ ಸರಿಯಾಗಿ ದಂಡನೆ ಕೂಡ ಪಡ್ಕೊಳ್ತಾ ಇದ್ದಾನೆ. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ. ಲೆಗ್ ಸ್ಲಿಪ್ ವಿಭಾಗದ ಕ್ಷೇತ್ರ ರಕ್ಷಕ ಶಾರ್ಟ್ ಕವರ್ ವಿಭಾಗದತ್ತ ಬರ್ತಾ ಇದ್ದಾನೆ. ಕೊನೆಯ ಬಾರಿ ಹಮೀದ್ ಯಶಸ್ವಿ 17ನೇ ಬಾರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ಎಸೆತ, ಲವರ್ ಆಗಿ ಬಂದಂತ ಚೆಂಡು, ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 1. ದ ಕಂಪ್ಲೀಷನ್ ಓವರ್ ನಂಬರ್ 1. 8 for 2. ದ ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 8 for 2. ಈ ಒಂದು ಓವರ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ಬಿಟ್ಟುಕೊಟ್ರು ಕೂಡ ಹಮೀದ್. ಇಜಾನ್ ತಂಡದ ನಾಯಕರು, ಇಜಾನ್ ಉಡುಪಿ ತಂಡದ ನಾಯಕರು ಟಾಸಿಗೆ ಬರಬೇಕು. ಈ ಒಂದು ರಾಷ್ಟ್ರ ಮಟ್ಟದ ಕ್ರಿಕೆಟ್ ಟೂರ್ನಿಯ, ಅಂತಾರಾಷ್ಟ್ರ ಮಟ್ಟದ ಕ್ರಿಕೆಟ್ ಟೂರ್ನಿಯ ಇವತ್ತಿನ ದಿವಸ ಲೀಗ್ ಪಂದ್ಯಗಳು ಅಂತ್ಯವಾಗಿದ್ದು, ಬೆಳಗ್ಗೆ ಸರಿಯಾಗಿ 7:30ರಿಂದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ 2 ಅಂಕಣದಲ್ಲಿ ನಡೆಯಲಿದೆ. ಸರಿಯಾಗಿ ಇವತ್ತಿನ ದಿವಸ ಲೀಗ್ ಪಂದ್ಯ ಮುಗಿದ ನಂತರ 11 ಗಂಟೆಗೆ ಎಲ್ಲ 16 ತಂಡಗಳ ನಾಯಕರು ವೇದಿಕೆ ಮುಂಭಾಗದಲ್ಲಿರಬೇಕು. ಇಂದು ರಾತ್ರಿನೇ ಚೀಟಿ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಬದಲಾವಣೆ ಇರೋದಿಲ್ಲ. ದಯವಿಟ್ಟು ಎಲ್ಲ ತಂಡದ ನಾಯಕರು ಸರಿಯಾಗಿ ರಾತ್ರಿ 11 ಗಂಟೆಗೆ, ಈಗಾಗಲೇ ಫ್ರೀ ಕ್ವಾರ್ಟರ್ ಫೈನಲ್ ಬಂದಿರತಕ್ಕಂಥ ತಂಡದ ಎಲ್ಲ ನಾಯಕರು 11 ಗಂಟೆಗೆ ಸಿದ್ಧತೆಯಲ್ಲಿರಬೇಕಾಗಿ ಕೇಳ್ಕೊತೇನೆ, ಚೀಟಿ ಹಾಕುವುದರ ಮೂಲಕ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಇಲ್ಲಿನ 8 for 2. ದ ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಇವತ್ತು 7:15 ಗಂಟೆಗೆ ಆಡುವಂತಹ ಭಾರತೀಯ ತಂಡದ ಆಟಗಾರರೆಲ್ಲ ರೆಡಿ ಇರಬೇಕು. 8 ಗಂಟೆಗೆ ಎಕ್ಸಿಬಿಷನ್ ಮ್ಯಾಚ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ತದೆ. ಉತ್ತಮ ರೀತಿಯ ಸತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಶ್ರೀಲಂಕಾ ವಿರುದ್ಧ ಆಡುವಂತಹ ಭಾರತೀಯ ತಂಡ ಸಲೀಂ, ಸಾಗರ್ ಭಂಡಾರಿ, ರಾಜಾ ಸಾಲಿಗ್ರಾಮ, ನಾಗಾ ಗಿಲಿಯಾರು, ಮಹೇಶ್, ಎನ್ ಎ ಮಾರ್ಕ್, ಅಕ್ಷಯ್ ಸಿಕೆ, ಈಲು, ಹಾಲಪ್ಪ ತಂಡದ ನಾಯಕ, ಸಚಿನ್ ಮಹಾದೇವ, ಸ್ಯಾಂಡಿ ಹಾಗೂ ಪುರುಷಿ ಈ ರೀತಿಯಾಗಿ ಸ್ಕ್ವಾಡ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಟೀಮ್ ಮ್ಯಾನೇಜರ್ ಆಗಿ ಪಂದ್ಯದ ಪ್ರಮುಖ ಸಂಘಟಕರಾದಂತಹ ಜೆಪಿ ಯಾನೆ ಜಯಪ್ರಕಾಶ್ ಗೌಡ್ರು. ಮಿಲಿನ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ತಂಡದ ಮೊತ್ತ 9. ಒಂದೋಟದ ಸೇರ್ಪಡೆ ರಕ್ಷಿತ್ ಖಾತೆಗೆ 2 ಅಂಕೆ ಮೊತ್ತವನ್ನು ತಲುಪ್ತಾ ಇದೆ. ತಂಡದ ಮೊತ್ತ 10. ಮಿಲಿನ ಈ ಬಾರಿ ಎಸೆದ ಚೆಂಡು, ಬಹಳಷ್ಟು ತುಂಬ ಹೊಡೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಕ್ಯಾಟ್ ಖಾತೆಗೆ. 11 for 2. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ದರ್ಶನ್ ಶ್ರೀಲಂಕಾ ವಾಸ ಜೈಬಾರ ತುರುವೇಕೆರೆ. ಉತ್ತಮ ರೀತಿಯ ಸತ, ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ.
ಮತ್ತೆ ಡಾಟ್ ಡೆಲಿವರಿ. ಎಂಟು ಗಂಟೆಗೆ ಸರಿಯಾಗಿ ಎಕ್ಸಿಬಿಷನ್ ಮ್ಯಾಚ್ ಇರ್ತದೆ, ಪ್ರದರ್ಶನ ಪಂದ್ಯ. 7:15 ಸರಿಯಾಗಿ ನಮ್ಮ ಇಂಡಿಯಾದ ಆಟಗಾರರೆಲ್ಲ ನಮ್ಮ ಮುಖ್ಯ ಸ್ಟೇಜ್ ಹತ್ತ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಹಳ ಸುತ್ತಮುತ್ತ ಎಸೆತ, ಮತ್ತೊಂದು ಹುದ್ದೆಯ ಆಘಾತ, ರಕ್ಷಿತ್ ವಾಪಸ್. ಮಂಗಳೂರಿನ ಗೊಂಬೆ 2 ವರ್ಷಗಳ ಹಿಂದೆ ಫ್ರೆಂಡ್ಸ್ ಬೆಂಗಳೂರು, ರೇಣುಗೌಡ ಸಾರಥದ ಫ್ರೆಂಡ್ಸ್ ಬೆಂಗಳೂರಿಗೆ ಮೊದಲ ಬಾರಿಗೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಂತಹ ಈ ಗೊಂಬೆ ರವಿಚಂದ್ರಾಚಾರ್, ಹಳೆ ಅಂಗಡಿ ಮಂಗಳೂರು. ಸತತವಾಗಿ 2 ಬಾರಿಯ ಫ್ರೆಂಡ್ಸ್ ಅಂತಾರಾಷ್ಟ್ರೀಯ ಪಂದ್ಯಾಟದ ಬೆಂಗಳೂರನ್ನು ಕಂಡಂತಹ ಈ ಗೊಂಬೆ ಈಗ ಬೆಣ್ಣೆನಗರಿ ದಾವಣಗೆರೆ ಮೊದಲ ಬಾರಿ ಹಾಲಪ್ಪ ಅವರ ಪ್ರಯತ್ನದ ಸಲುವಾಗಿ ಇಲ್ಲಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾರೆ ಈ ಒಂದು ಗೊಂಬೆಯನ್ನು ಕೂಡ. ಕಳೆದ 5 ದಿವಸಗಳಿಂದ ಈ ಒಂದು ಗೊಂಬೆ ದಾವಣಗೆರೆಯಲ್ಲಿ ಬೀಡು ಬಿಟ್ಟುತ್ತಾ ಇದೆ, ಮನರಂಜಿಸ್ತಾ ಇದೆ, ಪ್ರೇಕ್ಷಕರಿಗೆ ಮಂತ್ರಮುಗ್ಧಗೊಳಿಸ್ತಾ ಇದೆ, ಸಣ್ಣ ಮಕ್ಕಳಿಗೂ ಕೂಡ ಖುಷಿ ಕೊಡ್ತಾ ಇದೆ ಈ ಗೊಂಬೆ, ಮಂಗಳೂರಿನ ಗೊಂಬೆ. ಆ ಗೊಂಬೆಗೆ ಸರಿಸಾಟಿಯಾಗಿ ದಾವಣಗೆರೆಯ ಸೈಕಲ್ ಜಾಕ್ಸನ್, ಡ್ಯಾನ್ಸರ್ ಧನು 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 ಧನು. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಹಮೀದ್. ಹಮೀದ್ ಟು ಕ್ಯಾಟ್. ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ ಲೆಗ್ ಬೈ ಮುಖ್ಯವಾಗಿ. ಅತಿರಿಕ್ತ ಓಟಗಳ ಖಾತೆಗೆ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 12. ಮತ್ತೆ ಹಮೀದ್ 8-10 ಹೆಜ್ಜೆಯಿಂದ ಓಡಿ ಬರುವಂತಹ ಲಾಂಗ್ ರನ್ ಅಪ್ ನಲ್ಲಿ ಹಮೀದ ತನ್ನ ಕಂತಿನ 2 ಎಸೆಯುತ್ತಾ ಇದ್ದಾನೆ. ಕ್ಷಣಕಾಲ ಗಾಳಿ ರನ್ ಔಟ್ ಮಾಡುವಂತ ಅವಕಾಶ. ಕಳೆದ ಪಂದ್ಯದಲ್ಲಿ ಹುಡಿಸಿಸಿ ವಿರುದ್ಧ 4 ಶಾರ್ಪ್ ಶೂಟರ್ಗಳು ಶ್ರೀಲಂಕಾದಿಂದ ಕಂಡುಕೊಳ್ತಾ ಇತ್ತು. 4 ಡೈರೆಕ್ಟ್ ಹಿಟ್ ಅನ್ನು ಮಾಡಿದ್ರು ಕೂಡ ಈ ಪಂದ್ಯ ಅದೇ ರೀತಿ ಒಂದು ಶೂಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಇಲ್ಲಿ ಗುರಿ ತಪ್ಪುತ್ತಾ ಇದೆ, ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ಶ್ರೀಲಂಕಾ ತಪ್ಪಿಕೊಳ್ತಾ ಇದೆ. ಮತ್ತೆ ಹಮೀದ್ ಈ ಬಾರಿ ಎಸೆತ ಚೆಂಡು, ಬಹಳ ಉತ್ತಮದ ಎಸೆತ, 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನ M9 ಸ್ಪೋರ್ಟ್ಸ್ ಸೌಜನ್ ಪಡುಬಿದ್ರೆ ಮುಂದಾಳತ್ವ ನಡೀತಾ ಇದೆ. ಇದರ ಅಫಿಷಿಯಲ್ ವೆಬ್ಸೈಟ್ ಪಾರ್ಟ್ನರ್ ಸ್ಪೋರ್ಟ್ಸ್ ಕನ್ನಡ. ಮತ್ತೆ ಹಮೀದ್ ಒಂದೋಟದ ಸೇರ್ಪಡೆ. ಮಧ್ಯಾಹ್ನದ ಇದ್ದಂತಹ ಗುರಿ ಶ್ರೀಲಂಕಾ ಸಂಜೆ ಆಗುತ್ತಾ ಗುರಿ ತಪ್ಪುತ್ತಾ ಇದೆ. ಸ್ಕೋರ್ 15.
5ನೇ ಬಾರಿ ಹಮೀದ್ ಟು ಕ್ಯಾಟ್. ಆರಂಭಿಕ ಆಟಗಾರ ತುರುವೇಕೆರೆ ಕಡೆಯಿಂದ ಕ್ಯಾಟ್. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಗೂಟ ರಕ್ಷಣೆ ಕೂಡ ಸ್ವಲ್ಪ ಮಟ್ಟಿಗೆ ವೈಫಲ್ಯವನ್ನು ಕಂಡುಕೊಂಡ್ರು ಕೂಡ ಡಾಟೆಡ್ ಡೆಲವಾರೆ ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಹಮೀದ್. ಕೊನೆಯ ಬಾರಿ ಹಮೀದ್ 4ನೇ ಓವರ್ ಚಾಲ್ತನ್ನು ಕಾಣ್ತಾ ಇದೆ. 15 ಫಾರ್ 3. ಬಹಳ ಸುತ್ತಮುತ್ತ ಒಂದು ಪಂದ್ಯಾಟ ವ್ಯವಸ್ಥಾನ ಮಾಡ್ತಾ ಇದೆ. ಜನಪ್ರಿಯ ಸಂಸ್ಥೆ, ಈ ಒಂದು ಪರಿಸರದ ಹೆಮ್ಮೆಯ ಸಂಸ್ಥೆ. ಅದೇ ರೀತಿ ಜಿಲ್ಲಾ ಕ್ರೀಡಾಪಟುಗಳ ಸಂಘವ ನಿರಂತರವಾಗಿ 17ನೇ ಬಾರಿ ಪಂದ್ಯಾಟ ನಡೆಸ್ತಾ ಇದೆ. ಮತ್ತೆ ಹಮೀದ್ ಕೊನೆಯ ಬಾರಿ ಸ್ಲೋವರ್ ಡೆಲಿವರಿ, ವೇರಿಯೇಷನ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಾಂಪಿಟೇಷನ್ ಓವರ್ ನಂಬರ್ 4. ಸ್ಕೋರ್ 15. ತೃತೀಯ ನೇತ್ರ ತಮ್ಮ ಡಿಸಿಷನ್ ಆದಷ್ಟು ಶೀಘ್ರ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಹುದ್ದರ ಆಘಾತವನ್ನು ಕಳ್ಕೊಳ್ತಾ ಇದೆ. ಕ್ಯಾಟ್ ಔಟ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಶಾನ ಲೋವರ್ ಫೀಲ್ಡರ್ಸ್ ಎಸೆತ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ನೋ ಬಾಲ್. 1+2+ ಫ್ರೀ ಹಿಟ್ ಎಲ್ಲ ಉಚಿತದ ಕೊಡುಗೆ ಕೂಡ ದಾವಣಗೆರೆಯಲ್ಲಿ ಕ್ರಿಕೆಟ್ ಖಚಿತ.
18-18 ಸ್ಕೋರ್. ಫ್ರೀ ಹಿಟ್ ಕೂಡ ಅಶನ ಎಸೆಗಾರಿಕೆ ಭಾಗದಲ್ಲಿ 5-6 ಹೆಜ್ಜೆಯಿಂದ ಓಡಿ ಬಂದ ಎಸೆಂತ ಎಸೆಗಾರ. ಈ ಬಾರಿ ಎಸೆಂತ ಚೆಂಡು ಬಹಳ ಉತ್ತಮವಾದ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸ್ಟ್ರೈಕರ್ ವಿಭಾಗದಲ್ಲಿ ನಂದೀಪ, ತಿಪ್ಪಟೂರು ಪರಿಸರದ ಮತ್ತೊಂದು ಅನುಭವಿ ಆಟಗಾರ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ. ನಂದೀಪನ ಹುದ್ದರಿ ಕೂಡ ನೆಲಕ್ಕುಳ್ತಾ ಇದೆ. ಮತ್ತೊಂದು ಹುದ್ದರನ್ನ ತುರುವೇಕೆರೆ ಕಳ್ಕೊಳ್ತಾ ಇದೆ. ಮತ್ತೆ ಅಶಾನ್, ಲೋಹಿತ್ ಅಂಕಣ ಒಳಭಾಗದಲ್ಲಿ. ಲೋಹಿತ್ ಇನ್ನು ಕೂಡ 3 ಎಸೆತಗಳು ಬಾಕಿ ಇದೆ. ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್. ಉತ್ತಮ ರೀತಿ ಒಂದು ಎಸೆತ, 30 ಮೀಟರ್ ಓಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 19-19 ಲ್ಯಾಕ್ ಬೈ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 5ನೇ ಓವರ್ ಪಂದ್ಯ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಹಲೋ, ಇಜಾನ್ ಉಡುಪಿ ತಂಡದ ನಾಯಕರು ಇಮಿಡಿಯೇಟ್ ಆಗಿ ಟಾಸಿಗೆ ಬರಬೇಕು. ಇಜಾನ್ ಉಡುಪಿ ತಂಡದ ನಾಯಕರು ಈಗಾಗಲೇ ಖುಷಿ ಜೈ ಕರ್ನಾಟಕ ತಂಡದವರು ಕಾಯ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ತಂಡದ ನಾಯಕರು ಆದಷ್ಟು ಬೇಗನೆ ಟಾಸಿಗಾಗಿ ಬರಬೇಕು. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 20. ಅಂತಿಮ ಎಸೆತಕ್ಕಾಗಿ ಆಶಾ. ದರ್ಶನ್ ಶ್ರೀಲಂಕಾ ಪಂದ್ಯಾಟವನ್ನು ಆಡ್ತಾ ಇದೆ. ಜೈ ಭಾರತ್ ತುರುವೇಕೆರೆ ವಿರುದ್ಧ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 21-21. 22 is the target.
ಯಶಸ್ವಿ ಪಂದ್ಯಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ, ಕುರುಡಿ ಗಿರೀಶ್ ಅವರ ಸಹಕಾರಿತ್ವದಲ್ಲಿ, ಶಿವಗಂಗಾ ಶ್ರೀನಿವಾಸ್ ಅವರ ಅಮೃತಹಾಸದ ನಡುವೆ ಜಯಪ್ರಕಾಶ್ ಗೌಡ ಜೆಪಿ ಮುಂದಾಳತ್ವದಲ್ಲಿ, ಸಾರಥ್ಯದಲ್ಲಿ, ನಾಯಕತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಸತತ 17ನೇ ಬಾರಿ ನಡೀತಾ ಇದೆ. ಗೊಂಬೆ ಒಳ್ಳೆ ಫೀಲ್ಡಿಂಗ್. ಗೊಂಬೆ ನರ್ತನ ದಾವಣಗೆರೆ ಬೆಣ್ಣೆ ನಗರಿಯಲ್ಲಿ ರವಿಚಂದ್ರಾಚಾರ್ ಹಳೆ ಅಂಗಡಿ ಮಂಗಳೂರಿನ ಗೊಂಬೆ ನರ್ತನ. ವಿಶೇಷವಾದಂಥ ಗೊಂಬೆ ದಾವಣಗೆರೆಗೆ ಹಾಲಪ್ಪ ಅವರ ಸತತ ಅವಿರತ ಪರಿಶ್ರಮದೊಂದಿಗೆ ಮಂಗಳೂರಿನಿಂದ ದಾವಣಗೆರೆಗೆ ಈಗ ಗೊಂಬೆ ಬಂದಿದೆ ಕೂಡ. ಕಳೆದ 5 ದಿವಸಗಳಿಂದ ಮನರಂಜಿಸ್ತಾ ಇದೆ ಗೊಂಬೆ ಕೂಡ. ಈ ಪಂದ್ಯಾಟದ 17ನೇ ವರ್ಷದ ಪ್ರಮುಖ ಆಕರ್ಷಣೆ ಕೂಡ. ಮುಂದಿನ ವರ್ಷ 18 ಒಂದು ಗೊಂಬೆ 2 ಆಗ್ತಾ ನೋಡಬೇಕಾಗಿದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. ತುರುವೇಕೆರೆ ಕ್ಷೇತ್ರ ರಕ್ಷಣೆಯ ಸಂಯೋಜನೆಯಲ್ಲಿ ಒಂದೆಡೆ ಸಮೀರಾ, ಇನ್ನೊಂದೆಡೆ ಸುಲೋಚನಾ. ಸ್ಟ್ರೈಕರ್ ವಿಭಾಗದಲ್ಲಿ ಲೆಫ್ಟಿ ಸಮೀರಾ, ಎಸೆಗಾರಿಕೆ ಭಾಗದಲ್ಲಿ ಕ್ಯಾಟ್ ಸಂದೀಪ್. ಈ ಪಂದ್ಯದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಮುಖ್ಯನ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಾನ್ಯ ಮಾತಾದಂಥ ಒಂದು ಸಂಸ್ಥೆಯು ಕೂಡ M9 ಸೌಜನ್ ಪಡುಬಿದ್ರೆ ಈಗಾಗಲೇ ಕ್ಯಾಮರಾ ಹಿಡಿದು ರೆಡಿ ಆಗಿದ್ದಾರೆ ಕೂಡ. ಸಂದೀಪ್ ಎಸೆತ ಚೆಂಡು ಯಾವುದೇ ರೀತಿಯ ಓಟ್ಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ಸಮೀರಾ 22ರ ಟಾರ್ಗೆಟ್, 22 ಇಸ್ ದಿ ಟಾರ್ಗೆಟ್. ಕಳೆದ ಪಂದ್ಯ 16ರ ಟಾರ್ಗೆಟ್ ಶ್ರೀಲಂಕೆ ಇತ್ತು, ಈಗ ಸ್ವಲ್ಪ ಮಟ್ಟ ಇಂಪ್ರೂವ್ಮೆಂಟ್ ಆಗಿದೆ, 22. ಮತ್ತೆ ಕ್ಯಾಟ್ ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ ಕೂಡ ಇತ್ತು. ಒಂದೋಟದ ಸೇರ್ಪಡೆ, ಸಮೀರಾ ಖಾತೆ ಆರಂಭ. 1 ವಿದೌಟ್ ಲಾಸ್. ಶ್ರೀಲಂಕಾ ದರ್ಶನ್ ಶ್ರೀಲಂಕಾ ವರ್ಸಸ್ ಜೈ ಭಾರತ್ ತುರುವೇಕೆರೆ. ಸತತ 3ನೇ ಜಯದತ್ತ ದಾಪಗಾಲುವ ಪ್ರಯತ್ನವನ್ನು ಮಾಡ್ತಾ ಇದೆ ಶ್ರೀಲಂಕಾ ತಂಡ. ಒಂದು ಪಂದ್ಯದ ವಿರಾಮದ ಬಳಿಕ 8 ಗಂಟೆಗೆ ಸರಿಯಾಗಿ ಅವರು ಪ್ರದರ್ಶನ ಪಂದ್ಯ ಆಡ್ಲಿಕ್ಕಿದ್ದಾರೆ. ಇಂಡಿಯಾ ವರ್ಸಸ್ ಶ್ರೀಲಂಕಾ. ಬಹಳ ಸುತ್ತಮುತ್ತ ಎಸೆತ, ಮೊದಲ ವಿಕೆಟ್ ಸುಲೋಚನಾ ವಾಪಸ್. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ತಿಲಿನ ಸೇರ್ಪಡೆ. ಕಳೆದ 15-20 ವರ್ಷಗಳ ಹಿಂದೆ ಶ್ರೀಲಂಕಾ ಲೆದರ್ ಬಾಲ್ ಅಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಕೂಡ ನೋಡಿದ್ದೇವೆ, ಕೇಳಿದ್ದೇವೆ ಕೂಡ. ಜಯಸೂರ್ಯ
ಅರ್ಜುನ್ ರಣತುಂಗ, ದಿಲೀಪ್ ಮೆಂಡಿಸ್, ರವಿ ರತ್ನಾಯಕ, ರಮೇಶ್ ರತ್ನಾಯಕ, ಮಾಲಿಂಗ, ಮುತ್ತಯ್ಯ ಮುರಳೀಧರನ್, ಹಸರಂಗ. ಇವರೆಲ್ಲರೂ ಕೂಡ ಲೆದರ್ನಲ್ಲಿ ಬಹಳಷ್ಟು ಫೇಮಸ್ ಆದಂಥ ಆಟಗಾರರು. ಒನ್ ಡೇ, ಟೆಸ್ಟ್, ಅದೇ ರೀತಿಯಲ್ಲಿ IPL ಅಲ್ಲೂ ಕೂಡ ಆಡಿದ ಅನುಭವಿಗಳು. ಈಗ ಟೆನ್ನಿಸ್ ಬಾಲ್ಗೂ ಕೂಡ ಶ್ರೀಲಂಕಾ ಎಂಟ್ರಿ ಆಗ್ತಾ ಇದೆ. ಮೊದಲ ಬಾರಿಗೆ ದಾವಣಗೆರೆಗೆ ಆಗಮಿಸ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕ್ಯಾಟು ಸಮೀರಾ. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಸಮೀರಾ ಖಾತೆಗೆ. 3-1, 3 for 1. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಆಡುತ್ತಾ ಸ್ಕ್ವೇರ್ ಭಾಗದಲ್ಲಿ ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. 4 ಓಟದ ಸೇರ್ಪಡೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ ಕಳೆದ 5 ದಿವಸದ ಕುಣಿದು ಕುಪ್ಪಳಿಸಿ ನಗಿಸಿದಂತ ರವಿಚಂದ್ರ ಅವರು ಸ್ವಲ್ಪ ಮಟ್ಟಿಗೆ ವಾರ್ಮ್ ಅಪ್ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಕಾಲು ಸ್ವಲ್ಪ ನೋಯ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ಸ್ಕೋರ್ 7 for 1. ಅದು ಗೊಂಬೆಗೆ ಕಾಲ್ ನೋವು ಇದ್ದಲ್ಲ, ಮದನ್ ಮಡಿಕೇರಿ ಆಕ್ಷನ್ ರಿಪ್ಲೈ. ನಮ್ಮ ಅಂಪೈರ್ ಮದನ್ ಮಡಿಕೇರಿ ಅವರ ಆಕ್ಷನ್ ರಿಪ್ಲೈ ಮಾಡ್ತಾ ಇದ್ದಾರೆ. ಗೊಂಬೆ ರವಿಚಂದ್ರ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸುಮಂತ್ ಹೊಸ ಎಸೆಗಾರ ಪರಿಚಯವನ್ನು ಕಂಡುಕೊಳ್ತಾ ಇದೆ ತುರುವೇಕೆರೆ. 7 for 1. 22 is the target. Only 15 runs required. Team Sri Lanka. Consecutive third victory. The white ball. Score 8. 8. ಒಂದು ಹಂತದಲ್ಲಿ ಏಕಪಕ್ಷೀಯ ಪಂದ್ಯ ಹಾಗೂ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದೆ. 35-40 ಓಟ ತುರುವೇಕೆರೆ ಮಾಡಿದ್ರೆ ಒಂದು ಫೈಟಿಂಗ್ ಟೋಟಲ್ ಆಗ್ತಾ ಇತ್ತು. ಕೇವಲ 22ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ತುರುವೇಕೆರೆ. ಹೊಸ ತಂಡ, ಹೊಸ ಹುರುಪಿನ ತಂಡ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತ ಹೊಡೆತ ಮಿಡ್ಲ್ ಕಡೆ ಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ತಡೆದ ಮೊತ್ತ 12. ಈ ಪದ ತರುವಾಯ ಇಮಿಡಿಯೇಟ್ ಆಗಿ ಪಿಚ್ ಮಾರ್ಕಿಂಗ್ ಕೂಡ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಸುಮನ್ ಟು ಸಮೀರಾ. ಬಹಳ ಸುತ್ತಮುತ್ತ ಹೊಡೆತ. ಸ್ವತಃ ಆಟಗಾರ ತೀಲಿನ ಅಡ್ಡಯಿಸ್ತಾ ಇದ್ದಾರೆ. ನಿಸ್ಸಂದೇಹವಾಗಿ ಬೌಂಡ್ರಿ ಹೋಗುವ ಎಲ್ಲ ಸಾಧ್ಯತೆ ಕೂಡ ಇತ್ತು. ತೀಲಿನ ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಟಾಪ್ ಕೂಡ ಮಾಡಿದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಮತ್ತೆ ಸುಮಂತ್ ಎಸೆಗಾರಿಕೆ ಭಾಗದಲ್ಲಿ
ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತ ಮತ್ತು ಹೊಡೆತ ಡೀಪ್ ಬಿಡುಗಡೆ ಭಾಗದಲ್ಲಿ ಬೌಂಡ್ರಿ 4 ಓಟದ ಸೇರ್ಪಡೆ ತಿಲಿನಾ. ಬಿಗ್ ಬಾಯ್ ಸೌಜನ್ ಪಡೆ ದಾವಣಗೆರೆ ಕಡೆ. ಲಾಸ್ಟ್ 5 ರನ್ಸ್ ರಿಕ್ವೈರ್. ಮತ್ತೆ ಸುಮಂತ್ ಶಾರ್ಟ್ ಆಗಿ ಬಿದ್ದ ಚೆಂಡು ಗಗನ ಚುಂಬಿ ಹೊಡೆತ ಒಂದು ಕ್ಯಾಚ್ಗೋಸ್ಕರ ಬಹಳಷ್ಟು ಪ್ರಯತ್ನ ನಡುವೆ ಕೂಡ ಹುದ್ದೆಯನ್ನು ಪತನವನ್ನು ಕಾಡ್ತಾ ಇದೆ ಶ್ರೀಲಂಕಾ. 2ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ತಿಲಿನಾ ವಾಪಸ್. ಇಶಾಂಕ ಅಂಕಣ ಒಳಭಾಗದಲ್ಲಿ ಇಶಾಂಕ ಮುರು ನ್ಯೂ ಬ್ಯಾಟ್ಸ್ಮನ್. ಸ್ಕೋರ್ 70. ಲಾಸ್ಟ್ 5 ರನ್ಸ್ ರಿಕ್ವೈರ್. ವಿಜಯಕ್ಕಾಗಿ ಶ್ರೀಲಂಕಾಕ್ಕೆ ಕೇವಲ 5 ಓಟದ ಅವಶ್ಯಕತೆ. ಮತ್ತೆ ಸುಮಂತ್ ಟು ಇಶಾಂಕ. ಲೆಗ್ ಬಿದ್ದಂತ ಚೆಂಡು ಲೆಗ್ ಗ್ಲಾನ್ಸ್ ಮಾಡೋ ಪ್ರಯತ್ನ ಲೆಗ್ ಬೈ ಮುಖೇನ 1 ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. 18 ಕೇವಲ 4 ಓಟದ ಅವಶ್ಯಕತೆ. ಮುಂದಿನ ಪಂದ್ಯ ಮತ್ತೊಂದು ಕುತೂಹಲಕಾರಿ ಪಂದ್ಯ. ಇಸಾನ್ ಸ್ಪೋರ್ಟ್ಸ್ ಉಡುಪಿ ವರ್ಸಸ್ ಜೈ ಕರ್ನಾಟಕ ಬೆಂಗಳೂರು. 2 ತಂಡಗಳು ಕೂಡ ಡ್ರೂ ಆರ್ ಡೈ ಸಿಚುವೇಶನ್ ಮಾಡುವಿಲ್ಲ ಮಡಿ ಪಂದ್ಯ. ಗೆದ್ದರೆ ಮುಂದಿನ ಹಾದಿ ಸುಗಮವಾಗ್ತದೆ, ಸೋತರೆ ಸ್ವಲ್ಪ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಮತ್ತೆ ಸುಮಂತ್ ಬಾಲ್ 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 19 ಕೇವಲ 3 ಓಟದ ಅವಶ್ಯಕತೆ. ಸಮೀರಾ ಅದಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಾಲ್ ಸುತ್ತಮುತ್ತ ಹೊಡೆತ ಚೆಂಡು ಬೌಂಡರಿ. ತನ್ಮೂಲಕ ಶ್ರೀಲಂಕಾ ತೃತೀಯ ಜಯವನ್ನು ದಾಖಲಿಸ್ತಾ ಇದೆ. ಕಾನ್ಸಿಕ್ಯೂಟಿವ್ ವಿನ್ನಿಂಗ್ ಅನ್ನು ಕಂಡುಕೊಳ್ತಾ ಇದೆ. ಹ್ಯಾಟ್ರಿಕ್ ಜಯ, 3ನೇ ಜಯ, ನಿರಂತರ ಜಯ ದರ್ಶನ್ ಶ್ರೀಲಂಕಾ. ಅಭಿನಂದನೆಗಳು. ತುರುವೇಕೆರೆ ಕೂಡ ಯುವ ತಂಡ ಬಹಳಷ್ಟು ಸ್ಪರ್ಧಾತ್ಮಕ ಸ್ಪರ್ಧೆ ನೀಡಿದ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಜೈ ಭಾರತ್ ತುರುವೇಕೆರೆ. ಮುಂದಿನ ಪಂದ್ಯ ಇಸಾನ್ ಸ್ಪೋರ್ಟ್ಸ್ ಉಡುಪಿ ವರ್ಸಸ್ ಖುಷಿ ಜೆಕೆ ಬೆಂಗಳೂರು. ಅಲ್ಲಿ ಮಾರ್ಕರ್ ಧನು ಡ್ಯಾನ್ಸರ್ ಅಲ್ಲ, ಈಗ ಮಾರ್ಕರ್ ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕು. ಮುಂದಿನ ವೀಕ್ಷಣೆಗಾಗಿ ವಿನಯ್ ಉದ್ಯಾವರ.